ನಮಸ್ಕಾರ ಫ್ರೆಂಡ್ಸ್, ಇಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ 36 ಸೈಜ್ ಬೋಟ್ ನೆಕ್ ಡಿಸೈನ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ 13 ಇಂಚ ನಾನು ಹಿಂಭಾಗದ ಉದ್ದಾನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 9 ಇಂಚ ಇದೆ ಸುತ್ತಳತೆಯನ್ನು ತೊಗೊಂಡಿದ್ದೀನಿ. 2 ಇಂಚನ ನಾನು ಹೊಲಿಗೆಗೋಸ್ಕರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಟೋಟಲಾಗಿ ನಾನು ಇಲ್ಲಿ 11 ಇಂಚನ ಇದೆ ಸುತ್ತಳತೆ ತೊಗೊಂಡಿರೋದು ಫ್ರೆಂಡ್ಸ್. ಇಲ್ಲಿ ಹೊಲಿಗೆಗೋಸ್ಕರ ಎಕ್ಸ್ಟ್ರಾನ 2 ಇಂಚ ತೊಗೊಂಡಿರೋದು. ಕೆಳಗಿನವ್ರಿಗಿನ ಒಂದು ಉದ್ದ ಲೈನ್ನ ಕೊಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ 2 ಪಾಯಿಂಟ್ನ ಕೂಡಿಸ್ತಿದ್ದೀನಿ. ಇವಾಗ ಇಲ್ಲಿ ಭುಜಾನ ನಾನು 7 ಇಂಚನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇವಾಗ ನಾನು ಕೊರಳನ್ನು ಇಲ್ಲಿ 4 ಇಂಚನ ತೊಗೊಂಡಿರೋದು ಫ್ರೆಂಡ್ಸ್. ಇಲ್ಲಿ ಹಾಗೆ ಕೆಳಗಡೆನ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನಾನು ಕೊರಳಿಂದು ಕೆಳಗಡೆ ಇರೋದು 4 ಇಂಚನ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 2 ಲೈನ್ನ ಕೂಡಿಸ್ಬಿಟ್ಟು ಒಂದು ಚೌಕ್ ಮಾರ್ಕನ್ನು ಮಾಡಿ ಇಲ್ಲಿ ಮೇಲ್ಗಡೆಯಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಬಾಕ್ಸನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ರೌಂಡ್ ಮಾರ್ಕ್ನ ಮಾಡಿಬಿಟ್ಟು ಇಲ್ಲಿ ಬೋಟ್ ನೆಕ್ಕಿಂದು ಶೇಪ್ನ ಕೊಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ರೌಂಡ್ ನೆಕ್ಕಿಗೆ ಮಾರ್ಕ್ ಮಾಡುವಾಗ ಜಾಸ್ತಿ ಒಳಗಡೆ ಮಾಡ್ಕೋಬೇಡಿ ಫ್ರೆಂಡ್ಸ್, ರೌಂಡಾಗಿ, ಆವಾಗ ಇದು ಕೊರಳು ನೀಟಾಗಿ ಬರಲ್ಲ. ಇಲ್ಲಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಇಲ್ಲಿ ನಾನು ದಿಲ್ ಶೇಪ್ ಡಿಸೈನ್ನ ಕೊಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಈ ಥರ ಡಿಸೈನ್ನ ಮಾರ್ಕ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಒಂದು ಸತಿಗೆ ನಿಮ್ಗೆ ಬರಲಿಲ್ಲ ಅಂದರೆ ಇನ್ನೊಂದು ಸತಿ ನೀಟಾಗಿ ಮಾರ್ಕಿಂಗ್ ಅನ್ನೋದು ನೀಟಾಗಿ ಮಾಡ್ಕೊಂಡ್ಬಿಟ್ರೆ ನೀವು ಕಟ್ಟಿಂಗ್ ಅನ್ನೋದು ಮಾಡಿಬಿಟ್ರೆ ಆವಾಗ ಬ್ಲೌಸ್ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಮಾರ್ಕ್ ಮಾಡಿದ್ರ ಸೈಡಿಗೆ ಸ್ವಲ್ಪ ಜಾಗನ ಬಿಟ್ಟು ಸ್ವಲ್ಪ ಒಳಗಡೆ ಕಟ್ಟಿಂಗ್ನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇವಾಗ ನೋಡಿ ನೀಟಾಗಿ ಇದು ಕಟ್ಟಿಂಗ್ ಅನ್ನೋದು ಪೂರ್ತಿ ಮುಗಿದಿದೆ ಫ್ರೆಂಡ್ಸ್. ಇವಾಗ ಇದನ್ನು ಮೇನ್ ಬಟ್ಟೆ ಮೇಲೆ ಇಟ್ಬಿಟ್ಟು ನಾನು ಈಗ ಸ್ಟಿಚಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಇಲ್ಲಿ ನೋಡಿ ಕೆಳಗಡೆ ಇದೇ ಥರ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಇವಾಗ ನೆಕ್ ಪೂರ್ತಿ ಇದೇ ಥರ ನಾನು ಸ್ಟಿಚಿಂಗ್ನ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಡಿಸೈನ್ನ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿರಲಿಲ್ಲ, 2 ಅಟ್ಯಾಚ್ ಹಾಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ಟಿಚಿಂಗ್ ಪೂರ್ತಿ ಮಾಡಿದ ನಂತರನೇ ನಾನು ಕಟ್ಟಿಂಗ್ನ ಮಾಡ್ಕೋತೀನಿ ಫ್ರೆಂಡ್ಸ್. ಆವಾಗ ಆ ಕಡೆ ಈ ಕಡೆ ಆಗೋಲ್ಲ ಫ್ರೆಂಡ್ಸ್, ಅದು ನೆಕ್ಕು ಪೂರ್ತಿ ತುಂಬ ನೀಟಾಗಿ ಬರುತ್ತೆ. ಇಲ್ಲಿ ಕ್ಯಾನ್ವಾಸ್ ಅನ್ನೋದು ಏನು ಹಾಕಿಲ್ಲ ಫ್ರೆಂಡ್ಸ್. ನೀವು ಬೇಕಿದ್ರೆ ಕ್ಯಾನ್ವಾಸ್ನ ಹಾಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಪೂರ್ತಿಯಾಗಿ ಸ್ಟಿಚಿಂಗ್ನ ಮಾಡಿ ತಿರುಗಿಸ್ಬಿಟ್ಟು ಫಿನಿಶಿಂಗ್ಗೋಸ್ಕರ ಇನ್ನೊಂದು ಸ್ಟಿಚಿಂಗ್ನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದೇ ಥರ ನೀವು ನೀಟಾಗಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ರೆ ಬ್ಲೌಸು ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ತಿರುಗಿಸ್ಬಿಟ್ಟು ನಾನು 4 ಕಡೆನೂ ನೀಟಾಗಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲೇಸ್ನ ಅಟ್ಯಾಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ಬೇಕಿದ್ರೆ ಇಲ್ಲಿ ಪೈಪಿಂಗ್ನ ಕೊಡ್ಬೋದು ಫ್ರೆಂಡ್ಸ್. ಇದಕ್ಕೆ ನಾನು ಪೈಪಿಂಗನ್ನು ಏನೂ ಕೊಟ್ಟಿಲ್ಲ ಫ್ರೆಂಡ್ಸ್, ಹಾಗೆ ಲೇಸ್ನ ಅಟ್ಯಾಚ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೆಕ್ ಪೂರ್ತಿ ಇದೇ ಥರ ನಾನು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೀವು ನೀಟಾಗಿ ಇದೇ ಥರ ಸ್ವಲ್ಪ ನಿಧಾನವಾಗಿ ಲೇಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಇವಾಗ ಇಲ್ಲಿ ಈ ಕಾರ್ನರ್ಗಳು ನೀಟಾಗಿ ಲೇಸು ಕುಂಡುತ್ತೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಪೂರ್ತಿ ನೆಕ್ ಪೂರ್ತಿ ಇದೇ ಥರ ನಾನು ಇಲ್ಲಿ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದು ಪೂರ್ತಿ ಕಂಪ್ಲೀಟ್ ಆಗಿದೆ. ಇದೇ ಥರ ನೀವು ಇದೇ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಎಕ್ಸ್ಟ್ರಾ ಲೇಸ್ನ ಕಟ್ ಮಾಡಿ ತೆಗೆದುಬಿಟ್ಟು ಇವಾಗ ಇನ್ನೊಂದು ಸೈಡಿಗೆ ಲೇಸ್ಗೆ ನಾನು ಇನ್ನೊಂದು ಸ್ಟಿಚ್ಚನ್ನ ಮಾಡ್ತೀನಿ ಫ್ರೆಂಡ್ಸ್. ಆವಾಗ ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಇಲ್ಲಿ ಲೇಸು ತುಂಬ ನೀಟಾಗಿ ಅಟ್ಯಾಚ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಈ ಥರ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಬಂದಿದೆ. ಇದರೊಳಗೆ ಇವಾಗ ಇಲ್ಲಿ ಇದರೊಳಗಿನ ನಾನು ಮಗ್ಗಿ ಡಿಸೈನ್ನ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಉದ್ದಕ್ಕೊಂದು ಕಸಿ ಮಾಡ್ಕೊಂಡು ಇಟ್ಕೊತಿದ್ದೆ ಫ್ರೆಂಡ್ಸ್. ಅದನ್ನೇ 1.5 ಇಂಚಿಗೆ ಒಂದೊಂದು ಪೀಸ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಇವಾಗ ಒಂದೊಂದಾಗಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಪೂರ್ತಿ ನೆಕ್ ಪೂರ್ತಿ ಇದೇ ಥರ ನಾನು ಒಂದೊಂದಾಗಿ ಅಟ್ಯಾಚ್ ಮಾಡಿ ಈ ಥರ ಮುಗಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಸಿಂಪಲ್ಲಾಗಿ ಲಟ್ಕನ್ನ ಅಟ್ಯಾಚ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಇಲ್ಲಿ ಬ್ಲೌಸ್ ಬಟ್ಟೆಯಿಂದನೇ ತುಂಬ ಸಿಂಪಲ್ಲಾಗಿ ಲಟ್ಕನ್ ಮಾಡಿಬಿಟ್ಟು ಕಸಿನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇಲ್ಲಿ ನಾನು ಗೋಲ್ಡನ್ ಕಲರ್ ಮುತ್ತುಗಳನ್ನು ತೊಗೊಂಡ್ಬಿಟ್ಟು ಒಂದೊಂದಾಗಿ ಗ್ಯಾಪ್ ಇರೋ ಜಾಗದಲ್ಲಿ ಒಂದೊಂದು ಮುತ್ತನ್ನು ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನು. ಹಾಗೆ ಫ್ರೆಂಡ್ಸ್, ನಿಮಗೆ ಡಿಸೈನ್ ಏನಾರು ಪಸಂದ ಆದರೆ, ವಿಡಿಯೋ ಏನಾರು ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.